Hi friends, welcome to Youth Education Channel with Ashwini. So ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಈ ಒಂದು ಸೆಷನಲ್ಲಿ ನಾನು ಇಂಪಾರ್ಟೆನ್ಸ್ ಕ್ವಶನ್ ಪೇಪರ್ ಆಫ್ FA1, FA2, ದೆನ್ ದ ಮಿಡ್ ಟರ್ಮ್, ದೆನ್ ದ ಸೀರೀಸ್ ಕ್ವಶನ್ ಪೇಪರ್, ದೆನ್ ಪ್ರಿಪ್ರೇಟರಿ ಹಾಗೆ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಬರುವಂಥ ಇಂಪಾರ್ಟೆನ್ಸ್ ಕ್ವಶನ್ನ ನಾನು ಈಗಲೇ ಕೊಡ್ತಿದ್ದೇನೆ. ಸೊ ಇದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಸೆಷನಲ್ಲಿ ನಾನು 4 ಮಾರ್ಕ್ಸ್ ಇಂಪಾರ್ಟೆನ್ಸ್ ಕ್ವಶನ್ನ ನಾನು ನಿಮಗೆ ಕೊಡ್ತಿದ್ದೇನೆ. ಎಲ್ಲ ಚಾಪ್ಟರ್ಸಿನ ಒಂದು 4 ಮಾರ್ಕ್ಸ್ ಇಂಪಾರ್ಟೆನ್ಸ್ ಕ್ವಶನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿ ಕೊಡ್ತಿದ್ದೇನೆ. ಸೊ 4 ಮಾರ್ಕ್ಸ್ ಕ್ವಶನ್ನು. ಸೊ 9 ಕ್ವಶನ್ಸ್ ಕೊಟ್ಟಿರ್ತಾರೆ. ಯು ವಾಂಟ್ ಟು ರೈಟ್ 5 ಕ್ವಶನ್ಸ್. ಓಕೆ, 9 ಆಪ್ಷನ್ಸ್ ಇರುತ್ತೆ. 9 ಕ್ವಶನ್ಸ್ ನಿಮಗೆ 9 ಕ್ವಶನ್ಸ್ ಆಪ್ಷನ್ಸ್ ಇರುತ್ತೆ. ಯು ವಾಂಟ್ ಟು ಚೂಸ್ ಓನ್ಲಿ 5 ಕ್ವಶನ್ಸ್. ಯು ವಾಂಟ್ ಟು ರೈಟ್ ದ ಆನ್ಸರ್ಸ್. ಓಕೆ, ಅಂದರೆ ಹೇಳ್ತಿರೋದು ಮ್ಯಾಕ್ರೋ ಎಕನಾಮಿಕ್ಸ್ ಇಂದ ಮೈಕ್ರೋ ಎಕನಾಮಿಕ್ಸ್ ಎರಡು ಸೇರಿಸಿ ಮೀನ್ಸ್ ಪಾರ್ಟ್ ಎ ಪಾರ್ಟ್ ಬಿ ಸೇರಿಸಿ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ಪಾರ್ಟ್ ಎ ಅಲ್ಲಿ ಮೈಕ್ರೋ ಎಕನಾಮಿಕ್ಸಿನ ಒಂದು ಇಂಪಾರ್ಟೆನ್ಸ್ ಕ್ವಶನ್ನ ನೋಡೋಣ. ಸೊ ಫಸ್ಟ್ ಕ್ವಶನ್ನು, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಆಫ್ ಎ ಫರ್ಟೈನರ್. ಓಕೆ, ಸೊ ಈ ಒಂದು ಕ್ವಶನ್ ತುಂಬ ಸರಿ ಕೇಳಿದ್ದಾರೆ. ಸೊ ಫಸ್ಟ್ ಚಾಪ್ಟರಿನ ಕ್ವಶನ್ನು ಇದು. ಸೊ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ. ಸೊ ಇಲ್ಲಿ ಹೇಳ್ತಿರೋ ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, write a short note on a central planet economy. So write a short note on market economy. Write the difference between the total utility and the marginal utility. Maybe next ತಿಂಗಳಲ್ಲಿ ನಿಮಗೆ FA1 ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಈ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ನಿಮ್ಮ ಟೀಚರ್ಸ್ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ ಪೇಪರ್ನ. ಸೊ ಈ ಒಂದು ಕ್ವಶನ್ಸ್ ಬರುತ್ತೆ. ಸೊ ಅದಕ್ಕೆ ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ, 40 ಮಾರ್ಕ್ಸಿಗೆ ಪ್ರಿಪೇರ್ ಮಾಡೋದ್ರಿಂದ ನಿಮ್ಮ ಟೀಚರ್ಸ್ ಇನ್ನೊಂದು ಯಾವ್ದಾರು ಎಕ್ಸ್ಟ್ರಾ ಅಂದರೆ ಬರೀ 3-4 ಚಾಪ್ಟರ್ಸ್ಗಳಷ್ಟೇ ಇತ್ತು ಅಂದರೆ ಅದರಲ್ಲಿ ಜಾಸ್ತಿ ಕ್ವಶನ್ಸು ಚೂಸ್ ಮಾಡಿ ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಕ್ವಶನ್ಸ್ ಜಾಸ್ತಿ ನೋಡ್ಕೊಳ್ಳಿ. ಓಕೆನಾ? ಓಕೆ, ಸೊ come to the fifth one question. So fifth one question, write the difference between the total utility and the marginal utility. Explain the indifference map with the diagram. ಈ ಒಂದು question is very very important. Okay, so first chapter ಅಲ್ಲಿ 6 marks ಇನ questions ಇಲ್ಲ, only the 4 marks. So 4 marks ಅಂತೂ ನೀವು ಎಲ್ಲ ತಗೊಳ್ಳಿ, FA1 ತಗೊಳ್ಳಿ, FA2 ತಗೊಳ್ಳಿ, ಮಿಡ್ ಟರ್ಮ್ ತಗೊಳ್ಳಿ, ಆಲ್ ಮೀನ್ಸ್ ಸೆಕೆಂಡ್ PUC ಎಂಡ್ ಆಗೋವರೆಗೂ ನಿಮ್ಮ ಎಕ್ಸಾಮ್ ಏನೇನು ಬರೀತಿರಲ್ಲ. ಸೊ ಎಲ್ಲ ಕ್ವಶನ್ ಪೇಪರಲ್ಲೂ ಫಸ್ಟ್ ಚಾಪ್ಟರಿನ 4 ಮಾರ್ಕ್ಸು ಒಂದರ ಕ್ವಶನ್ಸ್ ಇದ್ದೇ ಇರುತ್ತೆ, ಬಿಕಾಸ್ ಆ ಚಾಪ್ಟರಲ್ಲಿ ಯಾವುದೇ 6 ಮಾರ್ಕ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಚಾಪ್ಟರಲ್ಲಿ 4 ಮಾರ್ಕ್ಸ್ ತೆಗಿತಾರೆ. ಓಕೆ, so then write the difference between the substitutes and the complements. Okay, so total utility marginal utility different between ಅರ ಕೇಳ್ಬೋದು, ಇಲ್ಲಾಂದರೆ 7th ಒಂದು ಇದೆಯಲ್ಲ ಈ ಒಂದು ಕ್ವಶನಿನ ವಾಟ್ ಡಿಫ್ರೆಂಟ್ ಬಿಟ್ವೀನ್ ಅರ ಕೇಳ್ಬೋದು. ಇದೆಲ್ಲ ಸೆಕೆಂಡ್ ಚಾಪ್ಟರಿನ ಕ್ವಶನ್ಸ್ಗಳು. ಓಕೆ, 5ನೇ ಚಾಪ್ಟರಿಂದ ಸೆಕೆಂಡ್ ಚಾಪ್ಟರಿನ ಕ್ವಶನ್ಸ್ಗಳು. ಸೊ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಬಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ಪ್ಲೀಸ್ ಯೂಸ್ಫುಲ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಪ್ಲೈನ್ ದ ಐಸೋ ಪಾಯಿಂಟ್ಸ್ with the help of a diagram. It is also very very important question. Explain the TP, MP and AP with the examples. So write a brief note of a return to scale. ಇಲ್ಲಿ ಕೊಟ್ಟಿರೋಲ್ಲ ಇಂಪಾರ್ಟೆನ್ಸ್ ಕ್ವಶನ್, ಬಿಕಾಸ್ ಇಲ್ಲ ಅಂದರೆ ನಿಮ್ಮ ಹತ್ರ ಬೇರೆ ಯಾವ್ದಾರು ಕ್ವಶನ್ ಪೇಪರ್ ಇತ್ತು ಅಂದರೆ ಬೇಕಾದ್ರೆ ಆ ಒಂದು ಕ್ವಶನ್ ಪೇಪರ್ನ ರೆಫರ್ ಮಾಡಿ ನೋಡಿ, ಇಲ್ಲಿರೋ ಕ್ವಶನ್ಸೇ ಇರುವಂಥದ್ದು ಅಲ್ಲೂ ಕೂಡ. ಸೊ ನೆಕ್ಸ್ಟ್ ಅಂತೂ ಓಕೆ, explain the features of perfect computations. 13th one, write a table to show the impact of simultaneous of a shifts of equilibrium. So write a note on a price selling. It is also very important. Price selling ಅಂತನಾರ ಕೊಡ್ಬೋದು, write a note on price floor ಅಂತ ಕೊಡ್ಬೋದು. there is some of a different between. ಇವಾಗಲೇ ಟೆನ್ಷನ್ ಮಾಡ್ಕೋಬೇಡಿ, ಅದು ಆ್ಯಕ್ಚುಲಿ ಇದು ನಿಮಗೆ ಇವಾಗ ಜಸ್ಟ್ ಈಗ FA1 ಕೇಳೋದು 1, 2 ಇಂದ 3 ಚಾಪ್ಟರ್ಸ್ ಅಷ್ಟೇ ಇರುತ್ತೆ, ಅದಕ್ಕೆ ರೆಫರ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. FA2 ಅಂದರೆ ಲೈಕ್ ಮಿಡ್ ಟರ್ಮ್ ಆಗಿರ್ಬೋದು, ಪ್ರಿಪ್ರೇಟರಿ ಆಗಿ ಸೀರೀಸ್ ಆಗಿರ್ಬೋದು. ಸೊ ಹೆಲ್ಪ್ಫುಲ್ ಫಾರ್ ದ ಅಪ್ಕಮಿಂಗ್ ಡೇಸ್. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ನೋಡಿದ್ರೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಒಂದು ಕ್ವಶನು, ಬ್ರೀಫ್ಲಿ ಎಕ್ಸ್ಪ್ಲೈನ್ ಇನ್ ವಾಟ್ ಮೇ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಮೈಕ್ರೋ ಎಕನಾಮಿಕ್ಸ್. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್ ಡಿಫ್ರೆಂಟ್ ಬಿಟ್ವೀನ್ ಕೇಳ್ತಾರೆ. ಸೊ ಹೇಳಿದ್ನಲ್ಲ 8 ಕ್ವಶನಲ್ಲಿ ನೀವು ಯಾವ್ದಾರ 5 ಕ್ವಶನ್ಸ್ ಬರೀಬೇಕು ಅಂತ. ಆ 8ರಲ್ಲಿ ಒಂದು ಮೇಯ್ನಾಗೆ ಡಿಫ್ರೆಂಟ್ ಬಿಟ್ವೀನ್ ಇರುತ್ತೆ. ಒಂದು ಇಲ್ಲ ಟೋಟಲ್ ಯುಟಿಲಿಟಿ ಮಾರ್ಜಿನಲ್ ಯುಟಿಲಿಟಿ ಡಿಫ್ರೆಂಟ್ ಕೇಳ್ಬೋದು, ಇಲ್ಲ ಮ್ಯಾಕ್ರೋ ಮೈಕ್ರೋ ಡಿಫ್ರೆಂಟ್ ಕೇಳ್ಬೋದು, ಇಲ್ಲ ಅಂತಂದರೆ ಈ ಒಂದು ಕ್ವಶನ್ ತೋರಿಸಿದ್ನಲ್ಲ ನಾನು, ಸಬ್ಸ್ಟಿಟ್ಯೂಯೆಂಟ್ಸ್ ಅಂಡ್ ಕಾಂಪ್ಲೆಂಟ್ಸ್. ಸೊ ಆ ಒಂದು
ಕ್ವಶನ್ ಅರ ಕೇಳ್ಬೋದು, ಒಂದಲ್ಲ ಒಂದು ಡಿಫ್ರೆಂಟ್ ಬಿಟ್ವೀನ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ರೂಲ್ ಆಫ್ ದ ಗವರ್ನಮೆಂಟ್ ಸ್ಟೇಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ ಇನ್ ಅ ಬೋತ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರಿ. ಸೊ this question also it is very important. Explain the circular flow of income of a economy. ಇದು ಕೂಡ ತುಂಬಾ ಕೇಳಿರೋ ಕ್ವಶನ್ಸು. ಸೊ ಇದು ಇದೆಲ್ಲ ಇದು ಪಕ್ಕಾ ಕ್ವಶನ್ ಗೈಸ್. ರೈಟ್ ಅ ನೋಟ್ ಆನ್ ದ ಎಕ್ಸ್ಟರ್ನೇಟ್ಸ್. ಇದು ಪಕ್ಕಾ ಅಂದರೆ ಪಕ್ಕಾ ಕ್ವಶನ್ನು. ಓಕೆ, ನೆಕ್ಸ್ಟ್ illustrate of an unplanned decumulation of the investors with an example. ಸೊ ಒಂದು ಕ್ವಶನ್ಸ್ ಕೊಡ್ಬೋದು. ಸೊ ಎಕ್ಸ್ಪ್ಲೈನ್ ದ ಎಕ್ಸಾಂಪಲ್ ಆಫ್ ದ ಪ್ಲಾನಡ್ ಅಕ್ಯುಮುಲೇಷನ್ ಆ್ಯಂಡ್ ದ ಡಿಕ್ಯುಮುಲೇಷನ್ ಆಫ್ ದ ಇನ್ವೆಂಟೀರಿಯರ್ಸ್. ಸೊ ಇದು ಅನ್ಪ್ಲಾನಡು, ಇದು ಪ್ಲಾನಡು. ಸೊ ಕನ್ಫ್ಯೂಸ್ ಆಗಬೇಡಿ, ಕ್ವಶನ್ನ ಕ್ಲೀನಾಗಿ ಓದ್ಕೊಳ್ಳಿ. ಸೊ ಹೇಳ್ತೀನಿ ನೋಡಿ, ನೀವು 5 ಯಾರು ಬರೀಬೇಕು ಅಂತ ನಿಮಗೆ ಇವಾಗಲೇ ಗೊತ್ತಾಗ್ಬಿಡ್ಬೇಕು ನೋಡಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ RBI. ಇದು ಪಕ್ಕಾ ಕ್ವಶನ್. 1 ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನೇಟ್ಸ್. 2 ನಾನು ಅವಾಗಲೇ ಹೇಳಿದ್ದೀನಿ ಡಿಫ್ರೆಂಟ್ ಬಿಟ್ವೀನ್, ಅಷ್ಟರಲ್ಲಿ ಅದರ ಒಂದು ಕೊಡ್ತಾರೆ ಅಂದರೆ 3 ಆಯಿತು. ಓಕೆ, ಸೊ ದೆನ್ ರೈಟ್ a note of legal definitions of the money. Okay, brief note of transactions and the speciality of the motives of a demand for money. Give the meaning of aggregative demand functions. How can it be obtained of a graphically? Briefly explain of consumption function. ಇದು 4ನೇ ಕ್ವಶನ್. ಇದು ಪಕ್ಕ ಬರುತ್ತೆ ಕ್ವಶನ್. ಸೊ ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಇನ್ವೆಸ್ಟ್ ಫಂಕ್ಷನ್ಸ್ ವಿತ್ ದ ಹೆಲ್ಪ್ ಆಫ್ ದ ಗ್ರಾಫ್. ಸೊ ನೆಕ್ಸ್ಟ್ ರೈಟ್ ಎ ಚಾರ್ಟ್ ಆಫ್ ದ ಗವರ್ನಮೆಂಟ್ ಬಜೆಟ್. ಗವರ್ನಮೆಂಟ್ ಬಜೆಟ್ ಚಾರ್ಟ್ ಹಾಕಕ್ಕೆ ಕೇಳ್ತಾರೆ. ದೆನ್ ನೆಕ್ಸ್ಟ್ ಡಸ್ ದ ಪಬ್ಲಿಕ್ ಡಿಬೇಟ್ impose a burden? Explain. So write a note on balance sheet. Write a chart of components of current account. ಇಲ್ಲ write a chart of components of capital account. ನೋಡಿ ಹೇಳ್ತಿದ್ದೀನಿ ನಾನು ನಿಜ ಲೈಕ್ ಸುಮ್ಮನೆ ಹೇಳ್ತಿಲ್ಲ. ಬೇಕಾದ್ರೆ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ಪ್ಲೀಸ್ ಅದನ್ನು ಓಪನ್ ಮಾಡಿ. ಇವಾಗ ನಾನು ಹೇಳ್ತಿರೋ ಪಾಯಿಂಟ್ಸ್ಗಳನ್ನ ಆ ಒಂದು ಕ್ವಶನ್ ಪೇಪರಲ್ಲಿ ನೋಡ್ತಾ ಹೋಗಿ. ಸೊ ಒಂದು ಡಿಫ್ರೆಂಟ್ ಬಿಟ್ವೀನ್ ಕೇಳ್ತಾರೆ, ಇನ್ನೊಂದು ಮೇಯ್ನಾಗೆ ಸೊ RBI ಫಂಕ್ಷನ್ನು ಕೇಳುವಂಥ ಕ್ವಶನ್ನು. ಸೊ ರೈಟ್ ನೋಟ್ ಆಫ್ ಎಕ್ಸ್ಟ್ರಲೇಟ್. ಸೊ ಇದು ಕೇಳುವಂಥ ಕ್ವಶನ್ನು. ಅಂದರೆ 3 ಆಯಿತು. ಒಂದು ಡಿಫ್ರೆಂಟ್ ಬಿಟ್ವೀನ್ ಗೊತ್ತಾಯಿತು, ಒಂದು ಡಿಫ್ರೆಂಟ್ ಬಿಟ್ವೀನ್ ಕೊಡ್ತಾರೆ. ಪರ್ಟಿಕ್ಯುಲರ್ ಆಗಿ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು. ಬಟ್ ನೆಕ್ಸ್ಟ್ ಒಂದು ಡಿಫ್ರೆಂಟ್ ಬಿಟ್ವೀನ್ ಕೊಡ್ತಾರೆ. ಸೊ ನೆಕ್ಸ್ಟ್ ನೋಟ್ ಆಫ್ ಎಕ್ಸ್ಟ್ರಲೇಟ್ಸ್, ನೆಕ್ಸ್ಟ್ RBI ಫಂಕ್ಷನ್ಸ್. ಅಂದರೆ ಇವಾಗ 3 ಆಯಿತು ನಿಮಗೆ. ಸೊ ನೆಕ್ಸ್ಟು ಒಂದು ಚಾರ್ಟು 4 ಮಾರ್ಕ್ಸಿಗೆ ಪಕ್ಕ ಕೊಡುವಂಥ ಕ್ವಶನ್. ಒಂದು ಕಾಂಪೋನೆಂಟ್ಸ್ ಕ್ಯಾಪಿಟಲ್ ಅಕೌಂಟ್ ಚಾರ್ಟಾರ ಕೊಡ್ಬೋದು, ಇಲ್ಲ ಕ್ಯಾಪಿಟಲ್ಗೂ ಕರೆಂಟಿಗೂ ದೇರ್ ಇಸ್ ಸಮ್ ಆಫ್ ದ ಡಿಫ್ರೆನ್ಸ್. ಓಕೆ, ಕರೆಂಟ್ ಅಕೌಂಟ್ ಚಾರ್ಟಾರ ಕೇಳ್ಬೋದು, ಇಲ್ಲ ಕ್ಯಾಪಿಟಲ್ ಅಕೌಂಟ್ ಚಾರ್ಟಾರ ಕೇಳ್ಬೋದು, ಇಲ್ಲ ಅಂದರೆ ಚಾರ್ಟ್ ಆಫ್ ದ ಗವರ್ನಮೆಂಟ್ ಬಜೆಟ್. ಈ 3ರಲ್ಲಿ ಒಂದು ಕ್ವಶನ್ ಅಂತೂ ಪಕ್ಕ. ಓಕೆ, ದೆನ್ ಇನ್ನೊಂದು ಕನ್ಸಂಪ್ಷನ್ ಆಫ್ ಫಂಕ್ಷನ್. ಈಗ 5 ಕ್ವಶನ್ ಆಗೇ ಹೋಯ್ತಲ್ಲ ಅಲ್ವಾ? ಸೊ ಈ ಥರ ನೀವೇನು ಮಾಡಬೇಕು, ನಿಮಗೆ ಅನಿಸ್ಬೋದು ಇದೇನು ಇಷ್ಟೊಂದು ಕ್ವಶನ್ಸ್ ಇದೆ. ನೋ, ಇಟ್ಸ್ ವೆರಿ ಈಸಿ. ನೀವು ಹೇಗೆ ಅರ್ಥ ಮಾಡ್ಕೋತೀರಾ ಆ ಥರ. ಸೊ ಇಲ್ಲಿ ನಾನು ಮೇಯ್ನಾಗಿ ಯಾವುದು ಫೋಕಸ್ ಮಾಡಿ ಹೇಳಿದ್ದೀನಿ ನೋಡಿ. ಕನ್ಸಂಪ್ಷನ್ ಫಂಕ್ಷನ್ ಆಗಿರ್ಬೋದು, ಇಷ್ಟು 3ರಲ್ಲಿ ಯಾವ್ದಾರ ಒಂದು ಚಾರ್ಟ್ ಅಂತೂ ಪಕ್ಕ ಇರುತ್ತೆ. ಕನ್ಸಂಪ್ಷನ್ ಫಂಕ್ಷನ್ಸ್ ಅರ ಕೇಳ್ತಾರೆ, ಇಲ್ಲ ಇನ್ವೆಸ್ಟ್ಮೆಂಟ್ ಫಂಕ್ಷನ್ಸ್ ಅರ ಕೇಳ್ತೀವಿ. 2ರಲ್ಲಿ ಯಾವ್ದಾರ ಒಂದು ಕ್ವಶನ್ ಪಕ್ಕ. RBI ಫಂಕ್ಷನ್ ಅನ್ನೋದು ಪಕ್ಕ ಇರುತ್ತೆ. ಸೊ ನೋಟ್ಸ್ ಆಫ್ ಎಕ್ಸಲೆನ್ಸ್ ಇದು ಪಕ್ಕ. ಸೊ ಇಷ್ಟು ಬರೆದ್ರೆ 5ಕ್ಕೆ 5 ಆಗೇ ಹೋಯ್ತು. ಅಲ್ಲಿ 8ರಲ್ಲಿ 5 ಅಂದರೆ 4 ಮಾರ್ಕ್ಸ್ ಕಂಪ್ಲೀಟ್ ಆಗೇ ಹೋಯ್ತು. ಸೊ ಈ ಥರ ನೀವೇನು ಮಾಡಬೇಕು, ಪ್ಲ್ಯಾನ್ ಮಾಡಿಕೊಂಡು ರೆಫರ್ ಮಾಡ್ತಾ ಹೋಗಬೇಕು. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಕೂಡ ತೆಗೆದಿರ್ತಾರೆ. ನಾವು ರಿಪೀಟೆಡ್ ಕ್ವಶನ್ಸ್ ಸ್ವಲ್ಪ ಫೋಕಸ್ ಮಾಡಿರ್ತೇವೆ. ಸೊ ಬಟ್ ಆದರೆ ಸಮ್ಟೈಮ್ಸ್ ಏನಾಗುತ್ತೆ, ರಿಪೀಟೆಡ್ ಕ್ವಶನ್ಸ್ ಆಗದೇ ಇರೋ ಕ್ವಶನ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಬಿಕಾಸ್ ಅವರು ಪ್ರಿಪೇರ್ ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ಥರ ಸ್ಟೂಡೆಂಟ್ಸ್ಗೂ ಕೂಡ ಅಟೆಂಡ್ ಮಾಡೋ ಕೆಪಾಬಿಲಿಟಿ ಥರನೇ ಪೇಪರ್ನ ಪ್ರಿಪೇರ್ ಮಾಡಿರ್ತಾರೆ. ದಟ್ಸ್ ಮಚ್ ಡಿಫಿಕಲ್ಟ್ ಏನೂ ಇರೋಲ್ಲ. ಬಟ್ ಯು ವಾಂಟ್ ಟು ಪ್ರಿಪೇರ್ ಫಾರ್ ಆಲ್ ಥಿಂಗ್. ಬಿಕಾಸ್ ಅವ್ರಿಗೆ ಹೆಂಗೆ ಕೊಟ್ಟರು ಕೂಡ ಬರೆಯೋ ಥರ ಕೆಪಾಸಿಟಿ ಇರಬೇಕು. ಓಕೆ, ಸೊ ವರಿ ಮಾಡ್ಕೋಬೇಡಿ. ಇದನ್ನು ನಾನು PDF ಅವೈಲಬಲ್ ಇರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಅಪ್ಲೋಡ್ ಮಾಡಿರ್ತೇನೆ PDF. ಓಕೆ, ಸೊ ಅಲ್ಲಿ ಬೇಕಾದ್ರೆ ನೀವು ಇನ್ನೊಂದ್ಸತಿ ಒಂದು ಕಡೆ ಬರ್ಕೋಬೋದು, ನೋಟ್ ಡೌನ್ ಮಾಡ್ಕೋಬೋದು. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದನ್ನು ಕಮೆಂಟ್ ಮಾಡಿ. ಸೊ ಲೈಕ್ ಮಾಡೋದು ಮರಿಬೇಡಿ. ಓಕೆ, ಫಾರ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ 6 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆನ್ಸ್ ಕ್ವಶನ್ ಜೊತೆ ಬರ್ತಾನೆ. ಅಲ್ಲಿವರೆಗೂ ಫೈಟ್ ಮಾಡಿ. ಥ್ಯಾಂಕ್ ಯು.